ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಆದಿಜಾಂಬವ ಶಕ್ತಿ ಸೇನೆ ಗ್ರಾಮೀಣಾಭಿವೃದ್ಧಿ ಸಂಘ ತುಮಕೂರು ಜಿಲ್ಲೆ ಆದ ನಾನು ಪ್ರಧಾನ ಕಾರ್ಯದರ್ಶಿಯಾದ ಜಿ ರಾಜಣ್ಣ ಆದ ನಾನು ಏನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡುವುದು ಹಾಗೂ ಕಳೆದ 2 ದಿನಗಳಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಒಂದು ಮಹತ್ತರವಾದ ತೀರ್ಪನ್ನು ಕೊಟ್ಟಿದೆ. ಅದೇನಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿ ಆದೇಶ ನೀಡುತ್ತದೆ. ಒಳ ಮೀಸಲಾತಿ ಪ್ರಕಾರನ ಏನು ಕೆನೆ ಪದರನ್ನು ಸಹ ಕೆಲವು ನ್ಯಾಯಮೂರ್ತಿಗಳು ಸೂಚಿಸುತ್ತಾರೆ. ಏನು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ ಅದು ಇಡೀ ಕರ್ನಾಟಕ ರಾಜ್ಯದ ನಮ್ಮ ಮಾದಿಗ ಬಂಧುಗಳಿಗೆ ಹಾಗೂ 101 ಜಾತಿಯ ಪರಿಶಿಷ್ಟ ಜಾತಿಗಳಿಗೆ ಬಹಳ ಸಂತೋಷದ ದಿನವಾಗಿರುತ್ತದೆ ಇಂದು. ಆದ್ದರಿಂದ ನಮ್ಮ ಘನ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ಅತಿ ಶೀಘ್ರದಲ್ಲಿ ABCD ವರ್ಗೀಕರಣ ಮಾಡಿ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಅದೇ ರೀತಿ ಏನು ಕೆನೆಪದರ ಅಂತ ಇಟ್ಟಿದರೆ ಆ ಕೆನೆಪದರವನ್ನು ಮಾಡಬಾರದು. ಕೆನೆಪದರ ಮಾಡಿದರೆ ಬಹಳ ಹಿಂದುಳಿದ ಜಾತಿಗಳಾದ ಬಡವರಿಗೆ ಏನು ಮಾದಿಗರಿರ್ಬೋದು, ಒಲೆಯರಿರ್ಬೋದು, ಬೋವಿ ಲಂಬಾಣಿಗಳು, ಕೊರ್ಮ, ಕೊರ್ಚ ಎಲ್ಲ ಜಾತಿಗಳಿಗೂ ಸಮಾನವಾಗಿ ಹಂಚಿರುತ್ತಾರೆ. ಆ ಸುಪ್ರೀಂ ಕೋರ್ಟ್ ಆದೇಶದ ಮುಖಾಂತರ ABCD ವರ್ಗೀಕರಣ ಮಾಡಿ ಎಲ್ಲರಿಗೂ ಸಹ ಸಮಾನವಾಗಿ ಹಂಚಿ ಈ ಒಂದು ಆದೇಶವನ್ನು ಪಾಲನೆ ಮಾಡಬೇಕು ಸರ್ಕಾರ ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಅದೇ ರೀತಿ ಅತಿ ಜರೂರಾಗಿ ಸುಮಾರು 2-3 ಸಾವಿರ ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿ ಈ ಜನಾಂಗ ನೊಂದು ಬಿಟ್ಟಿದೆ. ಈ ಜನಾಂಗಕ್ಕೆ ಮೀಸಲಾತಿ ಸಿಕ್ಕಿದ್ರು ಕೂಡ, ಸಂವಿಧಾನ ಪ್ರಕಾರ ಮೀಸಲಾತಿ ಸಿಕ್ಕಿದ್ರು ಕೂಡ ಈ ಜನಾಂಗಕ್ಕೆ ಮೀಸಲಾತಿ ಇದುವರೆಗೂ ಕೇವಲ 1% ಸಿಕ್ಕಿದೆ ಅಂತ ನಮ್ಮ ಮಾಜಿ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಎಚ್ ಆಂಜನೇಯರು ಇಲ್ಲಿ ತಿಳಿಸಿರ್ತಾರೆ. ಹಾಗಾಗಿ ನಮ್ಮ ಜನಾಂಗ ಇನ್ನಾದರೂ ಕೂಡ ಮೀಸಲಾತಿಯನ್ನು ಎಲ್ರಿಗೂ ನಮಸ್ಕಾರ. ಏನಿವತ್ತು ಸಭೆ ಕರೆದಿದ್ದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಜಿಲ್ಲಾ ಆದಿಜಾಂಬವ ಶಕ್ತಿ ಸೇನೆ ಸಂಘ ಇಡೀ ಜಿಲ್ಲೆಯಲ್ಲಿ ಬೃಹತ್ ಇದರಲ್ಲಿ ಬೆಳೆದಿದೆ. ನಾವು ಈ ಒಂದು ಸಂಘದ ವತಿಯಿಂದ ಏನು ಇವತ್ತು ಸುಪ್ರೀಂ ಕೋರ್ಟು ಸದಾಶಿವ ಆಯೋಗ ವರದಿನ ಜಾರಿ ಮಾಡಲಿಕ್ಕೆ ಏನು 6 ಬೆಂಚಿನ ತೀರ್ಮಾನ ಆಗಿತ್ತು, ಆ ತೀರ್ಮಾನದ ಪ್ರಕಾರ ಸುಪ್ರೀಂ ಕೋರ್ಟಿಗೆ ನಾವು ಧನ್ಯವಾದ ಹೇಳಿ, ಅದೇ ರೀತಿ ಸದಾಶಿವ ಆಯೋಗ ವರದಿ ಏನು ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಏನು ಕೊಟ್ಟಿದೆ, ಆ ರಾಜ್ಯ ಸರ್ಕಾರಕ್ಕೆ ಅತಿ ಶೀಘ್ರದಲ್ಲಿ ಈ ವರದಿನ ಜಾರಿ ಮಾಡಬೇಕು. ನಮ್ಮ ಜನಾಂಗಕ್ಕೆ, ಬಡ ಜನತೆಗೆ ನ್ಯಾಯ ಸಿಗುವಂತೆ ಮತ್ತು ಅವರ ಒಂದು ಬಡ ಮಕ್ಕಳಿಗೆ, ವಿದ್ಯಾಭ್ಯಾಸದ ಮಕ್ಕಳಿಗೆ ಏನು ಉದ್ಯೋಗಾವಕಾಶ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಎಲ್ಲದಕ್ಕೂ ಸಹ ಒಂದು ಅವಕಾಶ ಸಿಗುತ್ತೆ. ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಒಂದೇ, ಈ ಬಡ ಜನತೆ ಇದು ನಮ್ಮ ಜಿಲ್ಲಾ ಆದಿಜಾಂಬವ ಶಕ್ತಿ ಸೇನೆ ವತಿಯಿಂದ ನಮ್ಮ ಜಿಲ್ಲಾ ಆದಿಜಾಂಬವ ಶಕ್ತಿ ಸೇನೆ ವತಿಯಿಂದ ನಮ್ಮ ಹೈಕೋರ್ಟ್ ಇವಾಗ ಏನು ಸದಾಶಿವ ಆಯೋಗನ ಒಳ ಮೀಸಲಾತಿ ಏನು ಜಾರಿಗೊಳಿಸಿದೆ, ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡೈತೆ ಅದನ್ನು ಆದಷ್ಟು ಬೇಗ ನಮ್ಮ ಸರ್ಕಾರದ, ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೇಗ ಅದನ್ನು ಅನುಷ್ಠಾನಕ್ಕೆ ತಂದು ನಮ್ಮ ಜನಾಂಗಕ್ಕೆ ಒಂದು ಸ್ವಲ್ಪ ತುಂಬ ಬಡವರಿದ್ದೀವಿ, ಬಡತನನ ಹೋಗಲಾಡ್ಸೋಕ್ಕಾದ್ರೂ ಅನುಕೂಲ ಮಾಡಿದ್ರೆ ತುಂಬ ಕೃತಜ್ಞತೆಗಳನ್ನ ಹೇಳ್ತೀನಿ. ಧನ್ಯವಾದ.